ನ್ಯೂಸ್ 42 ಕನ್ನಡ. ಇವತ್ತು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತಸ ತಂದಿರುವಂಥ ವಿಚಾರ. ಇವತ್ತು ನಮ್ಮ ಸುದಿನ ಸನ್ಮಾನ್ಯ DK ಶಿವಕುಮಾರ್ ಅವರು ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೋದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುತ್ತಾ ಇಲ್ಲಿವರೆಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಛಲವನ್ನು ಇಟ್ಕೊಂಡು ಬಂದಿದ್ದರು. ಇವತ್ತು ಅವರ ಆಸೆ ಪೂರೈಸಿದೆ. ಅವರು ಹೇಳ್ತಾ ಇರ್ತಾರೆ, ಪ್ರಯತ್ನ ವಿಫಲವಾದರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಅಂತೇಳಿ. ಅದೇ ರೀತಿ ಅವರ ಪ್ರಾರ್ಥನೆಗೆ ಭಗವಂತ ಇವತ್ತು ಅವರಿಗೆ ಆಶೀರ್ವಾದ ಮಾಡಿ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸೋದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಆ ಭಗವಂತನಿಗೆ ಮೊದಲನೇದಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ DK ಶಿವಕುಮಾರ್ ಅವರಿಗೆ ಆಯಸ್ಸು, ಆರೋಗ್ಯ, ಇನ್ನೂ ಈ ರಾಜ್ಯವನ್ನು ಅಭಿವೃದ್ಧಿಯತ್ತ ತಗೊಂಡೋಗುವಂಥ ಶಕ್ತಿಯನ್ನು ಕರುಣಿಸಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊಳ್ತೀನಿ. ಇವತ್ತು ನಿರ್ವಿಘ್ನವಾಗಿ ಎಲ್ಲ ಅವರ ಕೈಗೊಂಡಿರೋಂಥ ಕಾರ್ಯಗಳು, ಪ್ರಮಾಣ ವಚನ ಸ್ವೀಕಾರ ಸಮಾರಂಭಗಳು ಯಾವುದೇ ರೀತಿ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಲಿ ಅಂತೇಳಿ ಒಂದು ಗಣಪತಿ ಹೋಮವನ್ನು ಮಾಡಿಸಿ ನಾವು ಜಿಲ್ಲೆಯಾದ್ಯಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದೀವಿ. ಸುಮಾರು ಇಲ್ಲಿಂದ ಒಂದು 5,000 ಜನ ಇವತ್ತು ರಾಮನಗರ ಕಸ್ಬಾ, ಕೈಲಂಚ, ರಾಮನಗರ ಟೌನ್ನಿಂದ ಹೋಗ್ತಾ ಇದ್ದೀವಿ. 100 ಬಸ್ಗಳು ಮಾಡಿದ್ದೀವಿ, 100 ಬಸ್ ಮಾಡಿದ್ದೀವಿ. ಅದು ವಾಲಂಟ್ರಿಯಾಗಿ DK ಶಿವಕುಮಾರ್ ಸಾಹೇಬರು ಯಾರೂ ಈಚೆಗೆ ಬರಬಾರ್ದು, ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ, ಅವ್ರು ಎಷ್ಟೇ ಹೇಳಿದ್ರು ಕೂಡ ನಾವು ನಮ್ಮ ವಾಲಂಟ್ರಿಯಾಗಿ ಹೋಗ್ತಾ ಇದ್ದೀವಿ. ನಮಗೇನಪ್ಪ ಅಂದರೆ ನಾವು ಅದನ್ನು ಕಣ್ತುಂಬ್ಕೋಬೇಕು ಅಂತ ನಾವು ಮಹದಾಸೆ ಸುಮಾರು ವರ್ಷಾನುಗಟ್ಟಲೆ ಕಾದಿದ್ದೀವಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಇವತ್ತು ಆ ಸುದಿನ ಬಂದಿದೆ. ನಾವು ಅದನ್ನು ಕಣ್ತುಂಬ್ಕೋಬೇಕಂತೇಳಿ ನಾವೆಲ್ಲರೂ ಒಕ್ಕೂರಿನಿಂದ ಇಡೀ ರಾಮನಗರ ಜಿಲ್ಲೆಯ ಜನ ವಿಜೃಂಭಣೆಯಿಂದ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿ ಹೋಗ್ತಾ ಇದ್ದೀವಿ. ನಮಗೇನಲ್ಲಿ ರಾಜಭವನಕ್ಕೆ ಹೋಗ್ಬೇಕಂತೇನಿಲ್ಲ, ರಾಜಭವನದ ಒಳಗಡೆ ಹೋಗಿ ನೋಡಬೇಕಂತೇನಿಲ್ಲ. ನಾವು ಅಲ್ಲಿ ಸಾಕ್ಷಿ ಕಳಿಸಿದ್ದೋ, ನಾವು ರಾಜಧಾನಿಗೆ ಹೋಗಿದ್ದೋ, ಬೆಂಗಳೂರಿಗೆ ಹೋಗಿದ್ದೋ. DK ಶಿವಕುಮಾರ್ ಅವರ ಈ ಒಂದು ಪ್ರಮಾಣ ವಚನ ಸ್ವೀಕಾರದಲ್ಲಿ, ಆ ಸಂಭ್ರಮಾಚರಣೆಯಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೋ. ಒಂದು ಪರದೆ ಮೇಲೆ ನೋಡಿಕೊಂಡ್ರು ಸಾಕು, ನಮಗೆ ರಾಜಭವನದ ಹತ್ರ ಹೋದ್ರೂ ಸಾಕು. ನಾವು ಅಲ್ಲಿ ಹೋಗಬೇಕು, ಅವ್ರನ್ನ DK ಶಿವಕುಮಾರ್ ಅವ್ರನ್ನ ನೋಡಿ ಕಣ್ತುಂಬ್ಕೋಬೇಕು ಅನ್ನೋದು ಒಂದೇ ಆಸೆ. ನ್ಯೂಸ್ 42 ಕನ್ನಡ.